ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಕಮತೂರ್. ವೀಕ್ಷಕರೇ, ಇವತ್ತು ನಾವು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿದ್ದೇವೆ. ಇವತ್ತು ಮಾದಿಗ ಸಮುದಾಯದಿಂದ ಸರಿಸುಮಾರು 30 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರು, ಆ ಒಳ ಮೀಸಲಾತಿಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಒಂದು ಸಂಡೂರು ಬಂದ್ ಮಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಮುಖಂಡರನ್ನ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಏನು ಅಖಿಲ ಕರ್ನಾಟಕ ಆದಿಜಾಂಬ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಐಹೊಳೆ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಮಾತಾಡ್ಸಕ್ಕಂಥ ಒಂದು ಪ್ರಯತ್ನ ಮಾಡೋಣ ಬನ್ನಿ. ಒಳ ಮೀಸಲಾತಿಗೋಸ್ಕರ ಇಂದು ಕರೆದಿರ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ಮಾದಿಗ ಸಮಾಜದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿದ್ದು, ದಿನಾಂಕ 26/3/2026 ಗುರುವಾರ ಸಂಡೂರು ಬಂದನ್ನು ಆಚರಣೆ ಮಾಡಲಿಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುತ್ತೇವೆ. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಮಾದಿಗ ಪರ ಒಳ ಮೀಸಲಾತಿಗೋಸ್ಕರ ಮಾದಿಗ ಸಂಘಟನೆಗಳ ಎಲ್ಲ ಮುಖಂಡರು ಕೂಡ ಹಾಜರಿದ್ದು, ಎಲ್ಲರ ನಿರ್ಣಯದಂತೆ ದಿನಾಂಕ 26/3/2026 ಸಂಡೂರು ಬಂದ್ ಮಾಡಲು ಎಲ್ಲರೂ ಒಮ್ಮತ ಸೂಚಿಸಿದ್ದು, ಈ ಒಂದು ಸಭೆಯ ನಿರ್ಣಯ ಸಂಡೂರು ಬಂದನ್ನು ಮಾಡಲಿಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿರ್ತೇವೆ. ಈ ಒಂದು ಬಂದ್ ಹೋರಾಟಕ್ಕೆ ಹೊರ ಜಿಲ್ಲೆಗಳಿಂದ ಕೂಡ ಜನ ಬರ್ತಾರಂತಕ್ಕಂಥ ನಿರೀಕ್ಷೆ ಇದೆಯಾ? ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ನಿರೀಕ್ಷೆ ಏನಿಲ್ಲ. ನಾವು ಸಂಡೂರಿನಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಬಂಧುಗಳು ಎಲ್ಲರೂ ಸೇರಿಬಿಟ್ಟು ಒಂದು 10,000-12,000 ಜನ ಸೇರಿಬಿಟ್ಟು ಈ ಸಂಡೂರು ಬಂದನ್ನು ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮತ್ತು ಪಣವನ್ನು ತೊಟ್ಟಿರ್ತೇವೆ. ತದನಂತರ ಈ ಒಂದು ಒಳ ಮೀಸಲಾತಿ ಹೋರಾಟದ ಒಂದು ಸಂಡೂರು ಬಂದ್ ಏನೋ ಆಚರಣೆ ಮಾಡ್ತಾ ಇದ್ರೆ, ಇದಕ್ಕೆ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಅಂಗಡಿ ಮಾಲೀಕರು ಇರ್ಬೋದು, ಆಮೇಲೆ ಲಾರಿ ಟ್ರಾನ್ಸ್ಪೋರ್ಟರ್ಗಳಿಗಿರ್ಬೋದು, ಇವರಿಗೆಲ್ಲ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂಗಡಿ ಮಾಲೀಕರು, ಗ್ರಾಹಕರು ಇವರೆಲ್ಲರ ಸಹಕಾರದೊಂದಿಗೆ ಮತ್ತು ಲಾರಿ ಮಾಲೀಕರು ಮತ್ತು ಲಾರಿ ಅಸೋಸಿಯೇಷನ್ ಅವ್ರನ್ನೆಲ್ಲರನ್ನ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, 35 ವರ್ಷಗಳ ನಮ್ಮ ಹೋರಾಟಕ್ಕೆ ಈಗ ಕೊನೆ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ತಾವೆಲ್ಲರೂ ಸಂಪೂರ್ಣವಾಗಿ ಈ ಬಂದ್ಗೆ ಸಹಕಾರ ನೀಡಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಒಂದು ಸಂಡೂರು ಬಂದ್ ಹೋರಾಟಕ್ಕೆ ಸರಿಸುಮಾರು ಎಷ್ಟು ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ? ಈ ಒಂದು ಸಂಡೂರು ಬಂದ್ ಕಾರ್ಯಕ್ರಮಕ್ಕೆ 10,000-15,000 ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಈಗ ದಲಿತ ಮುಖಂಡರಿಗೆ ಮತ್ತು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಏನು ಒಳ ಮೀಸಲಾತಿ ಹೋರಾಟಗಾರರಿಗೆ ಯಾವ ರೀತಿ ನೀವು ಕರೆ ಕೊಟ್ಟಿದ್ದೀರಾ? ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಈ ಒಂದು ನಾವು ನಮ್ಮ ಮಕ್ಕಳಿಗೆ ಪೀಳಿಗೆಗಾಗಿ ಮುಂದೆ ಬರ್ತಕ್ಕಂಥ ಪೀಳಿಗೆಗಾಗಿ ನಾವೆಲ್ಲರೂ ಸಹಕರಿಸಿ ಹೋರಾಟ ಮಾಡಿದರೆ ಜಯ ಸಿಗುತ್ತೆ. ಈ ಒಳ ಮೀಸಲಾತಿ ಪಡಿಲೇಬೇಕು, ಇಲ್ಲಾಂದರೆ ಮುಂದೆ ಎಂದೂ ಪಡೆಯೋಕ್ಕಾಗಲ್ಲ. ಆದ್ದರಿಂದ ಎಲ್ಲ ಹಳ್ಳಿಗಳಿಂದ ಇರ್ತಕ್ಕಂಥ ಎಲ್ಲ ನನ್ನ ಮಾದಿಗ ಬಂಧುಗಳು ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಬರ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.